ಹರಿ ಓಂ. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಶ್ರೀಮದಾನಂದತೀರ್ಥಾಖ್ಯಾನ್ ಗುರೂನ್ ವಿದ್ಯಾದಿವಾಕರಾನ್ ವಂದೇ ಕುದ್ದುಷ್ಟಿ ದುರ್ಬೋಧ ವ್ಯಾಸ ಸಿದ್ಧಾಂತ ದೀಪಕಾನ್ ಬ್ರಹ್ಮಾವಾಯುಗಿರೀಶೇಷಗರುಡಾ ದೇವೇಂದ್ರ ಕಾಮೋ ಗುರುಃ ಚಂದಾರ್ಕೌ ವರುಣಾನಲೋ ಮನಯಮೋ ವಿತ್ತೇಶ ವಿಘ್ನೇಶ್ವರೌ ನಾಸತ್ಯೌ ನರತಿರ್ಮರುದ್ಗಣಯುತಾಃ ಪರ್ಜನ್ಯಮಿತ್ರಾದಯಃ ಸಸ್ತ್ರೀಕಾಃ ಸುರಪುಂಗವಾಃ ಪ್ರತಿದಿನಂ ಕುರ್ವಂತು नो ಮಂಗಲಂ. ಆದಿತ್ಯಾದಿನವಗ್ರಹಾಃ ಶುಭಕರಾ ಮೇಷಾದಯೋರಾಶಯೋ ನಕ್ಷತ್ರಾಣಿ ಸಂಯೋಗಕಾಶ್ಚ ಜತಯಃ ತದ್ದೇವತಾಸ್ತದ್ಗಣಾಃ ಮಾಸಾಬ್ದಾ ಋತವಸ್ತಥೈವ ದಿವಸಾ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರಜಂಗಮಾಃ ಪ್ರತಿದಿನಂ ಕುರ್ವಂತು नो ಮಂಗಲಂ. ಶ್ರೀಮದಾನಂದತೀರ್ಥಾರ್ಯ ಶಾಸ್ತ್ರದುಗ್ಧಾಬ್ಧಿಮಂಥನಾತ್ ಪ್ರಾಪ್ತಾನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ. ಶ್ರೀಸತ್ಯಾತ್ಮಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಚೈತ್ರಾದೌ ವಿಶತಿ ಸ್ಮರನ್ ಮುರರಿಪುಂ ಚೋತ್ಥಾಯ ಶಾಂತಸ್ವರೆ ವೃದ್ಧೋಕ್ತಿಃ ಪರಿಗೃಹ್ಯ ನಿಂಬಕದಲಂ ಪ್ರಾಶ್ಚಾಜ್ಯ ಪಾತ್ರೆ ಸ್ವಕಂ ವಕ್ತ್ರಂ ವೀಕ್ಷ್ಯ ಸುದರ್ಪಣೆ ಚ ಸುಹೃದಾ ಸ್ನಾತ್ವಾ ಸಮಂ ಭೂಷಿತಃ ಶುತ್ವಾ ವರ್ಷಫಲಂ ಪ್ರೇಯಸ್ಸಹ ಮುದಾ ಭುಂಜೀತ ದೈವಜ್ಞಕೈಃ. ಪರಾಭವನಾಮ ಸಂವತ್ಸರ ಎಲ್ಲರಿಗೂ ಕೂಡ ಆ ಸಂವತ್ಸರದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಈ ಪರಾಭವನಾಮ ಸಂವತ್ಸರದ ಈ ಶುಕ್ಲ ಪಕ್ಷದ ಪ್ರತಿಪತ್ತಿನ ದಿವಸ ಚೈತ್ರ ಮಾಸದಲ್ಲಿ ಬೇಗನೆ ಉಷಃಕಾಲದಲ್ಲಿ ನಾವು ಎದ್ದೇಳಬೇಕು ಅಂತ ಹೇಳ್ತಾರೆ. ಉಷಃಕಾಲದಲ್ಲಿ ಎದ್ದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಭಗವಂತನ ವಿಶೇಷವಾಗಿ ನಮಗೆಲ್ಲರಿಗೂ ಕೂಡ ಜಾಗೃತ ಅವಸ್ಥೆಯನ್ನು ಪ್ರೇರಣೆ ಮಾಡತಕ್ಕಂತಹ ಯಾವ ವಿಶ್ವನಾಮಕ ಪರಮಾತ್ಮ ಇದ್ದಾನೆ ಆ ವಿಶ್ವನಾಮಕ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಎದ್ದೇಳಬೇಕು ಅಂತ ಹೇಳ್ತಾರೆ. ಎದ್ದೇಳಬೇಕು. ಉತ್ಥಾಯ ಶಾಂತಸ್ವರೇ ವೃದ್ಧೋಕ್ತಿ ಪರಿಗೃಹ್ಯ. ನಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಗುರುಗಳಿಗೆ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರಿಂದ ನಾವು ಒಳ್ಳೆಯ ಆಶೀರ್ವಾದವನ್ನು ಪಡೆಯಬೇಕು. ಆಶೀರ್ವಾದವನ್ನು ಪಡೆದು ಆಮೇಲೆ ನಿಂಬಕದಲಂ ಪ್ರಾಶ್ಚಾಜ್ಯ ಪಾತ್ರೆ ಸ್ವಕಂ. ಇವತ್ತು ಬೇವು ಹಾಗೂ ಬೆಲ್ಲ ಅದರ ಒಂದು ವಿಶೇಷವಾದ ರಸವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ವರ್ಷದಲ್ಲಿ ನಮಗೆ ಸುಖ ದುಃಖ ಅದೆರಡೂ ಕೂಡ ನಮಗೆ ಬರಲಿಕ್ಕುಂಟು. ಹಾಗಾಗಿ ಸುಖ ಬಂದಾಗ ಅದರ ಸೌಖ್ಯವನ್ನು ಅನುಭವಿಸುವಂತಹ ಒಂದು ಯೋಗ, ದುಃಖ ಬಂದಾಗ ಅದನ್ನು ಸಹನೆ ಮಾಡುವಂತಹ ಒಂದು ಶಕ್ತಿ ಅನ್ನೋದು ಭಗವಂತ ನಮಗೆ ಕರುಣಿಸಬೇಕು. ಹಾಗಾಗಿ ಅದೆರಡೂ ಇರತಕ್ಕಂತಹ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ದರ್ಪಣೇಚ ವಕ್ತ್ರಂ ವೀಕ್ಷ. ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನಾವು ನೋಡಿಕೊಳ್ಳಬೇಕು. ನೋಡಿ, ಕನ್ನಡಿಯಲ್ಲಿ ನಮ್ಮ ಮುಖವನ್ನು ಯಾಕೆ ನಾವು ನೋಡ್ಕೋಬೇಕು ಅಂದರೆ ನಮ್ಮ ಮುಖ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ನೋಡಿಕೊಳ್ಳೋದಲ್ಲ. ನಮ್ಮ ದೇಹದಲ್ಲಿ ನಮ್ಮ ಬಲಗಣ್ಣಿನಲ್ಲಿ ವಿಶ್ವನಾಮಕ ಪರಮಾತ್ಮ ಇರ್ತಾನೆ. ಆ ವಿಶ್ವನಾಮಕ ಪರಮಾತ್ಮನ ದರ್ಶನ ಮಾಡ್ಕೊಳ್ಬೇಕು. ಆ ವಿಶ್ವನಾಮಕ ಪರಮಾತ್ಮ ಕಣ್ಣಿನಲ್ಲಿ, ತೈಜಸ ನಾಮಕ ಪರಮಾತ್ಮ ಕಂಠದಲ್ಲಿ, ಪ್ರಾಜ್ಞನಾಮಕ ಪರಮಾತ್ಮ ಹೃದಯದಲ್ಲಿ ಇದ್ದಾನೆ. ಅಂತಹ ಆ ವಿಶ್ವನಾಮಕ ಪರಮಾತ್ಮ ಕಣ್ಣಲ್ಲೇನಿದ್ದಾನೆ ಅವನ ದರ್ಶನ ಹೆಂಗೆ ಮಾಡ್ಕೋಬೇಕು? ನಮ್ಮ ಕಣ್ಣನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕನ್ನಡಿಯಲ್ಲಿ ನಾವು ದೇವರ ದರ್ಶನ ಮಾಡಿಕೊಂಡ್ರೆ ನಮ್ಮ ಕಣ್ಣಿನಲ್ಲಿ ಕಾಣಿಸ್ತಾನೆ ಅನ್ನೋದಕ್ಕಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಆ ಭಗವಂತನ ದರ್ಶನವನ್ನು ಮಾಡಿಕೊಂಡು
ಆಮೇಲೆ ಅಭ್ಯಂಗ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಉಟ್ಟುಕೊಂಡು ದೈವಜ್ಞ ಕೈಹಿ, ಯಾರು ಉತ್ತಮ ವಿದ್ವಾಂಸರು ಜ್ಯೋತಿಷ್ಯ ಬಲ್ಲವರು ಅವರಿಂದ ಸಂಪೂರ್ಣವಾದ ವರ್ಷ ಫಲವನ್ನು ಕೇಳಬೇಕು, ವರ್ಷದಲ್ಲಿ ಆಗತಕ್ಕಂತಹ ಫಲಗಳನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಈಗ ಸ್ವಸ್ತಿಶ್ರೀ ಸೂರ್ಯ ಸಿದ್ಧಾಂತ ಮತೇನ ಸಮಸ್ತ ಜಗದುತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷ ಕಾರಣಸ್ಯ ಶ್ರೀ ಮಹಾವಿಷ್ಣೋಃ ನಾಭಿಕಮಲೋದ್ಭವಸ್ಯ ಚತುರ್ಮುಖ ಬ್ರಹ್ಮಣಃ ಪರಮಾಯುಃ ವರ್ಷಶತಂ. ಈ ಸೂರ್ಯ ಸಿದ್ಧಾಂತ ಮತಾನುಸಾರವಾಗಿ ಈ ಸಮಸ್ತ ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಪ್ರದನಾದ ಶ್ರೀ ಮಹಾವಿಷ್ಣುವಿನ ನಾಭಿಕಮಲದಿಂದ ಹುಟ್ಟಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು 100 ವರ್ಷ ಆಯುಷ್ಯ ಇದೆ. ಆ 100 ವರ್ಷ ಆಯುಷ್ಯದಲ್ಲಿ ಪೂರ್ವಾರ್ಧಂ ಗತಂ, ಪೂರ್ವಾರ್ಧ ಮುಗೀತು ಅಂದರೆ ಅವರಿಗೆ 50 ವರ್ಷ ಮುಗಿದು ಹೋಗಿದೆ. ಉತ್ತರ ಅರ್ಧದಲ್ಲಿ ಪ್ರಥಮ ವರ್ಷದಲ್ಲಿ ಪ್ರಥಮ ಮಾಸದಲ್ಲಿ ಪ್ರಥಮ ದಿನದಲ್ಲಿ ಶ್ವೇತವರಹ ಕಲ್ಪ ಎಂಬಂತಹ ಪ್ರಥಮ ಕಲ್ಪದಲ್ಲಿ ಅನ್ಹಿತ್ರಯೋದಶ ಘಟಿಕಾಹ, ಬೆಳಿಗ್ಗೆ ಅವರಿಗೆ 13 ಘಟಿಕೆಗಳು ಮುಗಿದಿವೆ. ಅಂದರೆ ಸುಮಾರು ಬೆಳಿಗ್ಗೆ ಅವರಿಗೀಗ 11 ಗಂಟೆ 15 ನಿಮಿಷ ಆಗಿದೆ ಬ್ರಹ್ಮದೇವರಿಗೆ. ಆಯ್ತಾ? ಅವರ ಒಟ್ಟಾರೆ ಬ್ರಹ್ಮದೇವರ ಒಂದು ಆಯುರ್ಮಾನವನ್ನು ನಾವು ಪ್ರತಿ ವರ್ಷವೂ ಶ್ರವಣ ಮಾಡಬೇಕು. ಮಾಡೋದರಿಂದ ನಮ್ಮ ಆಯುಷ್ಯ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಅವರು ಆದ್ಯರು ಅಂತ ಅದನ್ನು ಕರೆಯೋದು. ಬ್ರಹ್ಮದೇವರು ಆದ್ಯ ಪುರುಷ. ಆದ್ಯರಾಗಿರುವಂತಹ ಬ್ರಹ್ಮಪುರುಷ ಅಂತ್ಯದವರೆಗಿರ್ತಾರೆ. ಈ ಸೃಷ್ಟಿಯ ಆದಿಯಲ್ಲಿ ಹುಟ್ಟಿದ ಬ್ರಹ್ಮದೇವರು ಸೃಷ್ಟಿಯ ಕೊನೆಯವರೆಗೂ ಇರ್ತಾರೆ. ಹಾಗಾಗಿ ಅವರಷ್ಟ ಆಯುಷ್ಯ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಹಾಗಾಗಿ ಆದ್ಯಾದಿ ವರದೇಶ ವರಪ್ರದಂ ನಮಾಮಿ ನಿಖಿಲಾದೀಶ ಕಿರೀಟ ಕೃಷ್ಣಪೀಠವತ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ. ಆದ್ಯರೇ ವರವನ್ನು ಕೊಡುವುದರಲ್ಲಿ ಆದ್ಯರಾದ ಬ್ರಹ್ಮದೇವರು, ಅವರಿಗೆ ಆದ್ಯ ಅಂತ ಹೆಸರು. ಹಾಗಾಗಿ ಅಂತಹ ಬ್ರಹ್ಮದೇವರ ಆಯುಷ್ಯವನ್ನು ನಾವು ಕೇಳಬೇಕು. ಅದರಲ್ಲಿ ಏನಾಗತ್ತೆ ಅಂದರೆ ಹೇಳ್ತಾರೆ, ಕೃತ ತ್ರೇತ ದ್ವಾಪರ ಕಲಿಯುಗ, ಈ 4 ಯುಗಗಳು ಸೇರಿದಾಗ ಒಂದು ಮಹಾಯುಗ ಅಂತ ಆಗತ್ತೆ. ಇಂತಹ ಏಕಸಪ್ತತಿ ಮಹಾಯುಗೈಹಿ, ಇಂತಹ 71 ಮಹಾಯುಗಗಳು ಕಳೆದಾಗ ಅದು ಒಂದು ಮನ್ವಂತರ ಅಂತ ಕರೆಸ್ಕೊಳ್ಳುತ್ತೆ. ತೈಹಿ ಚತುರ್ದಶಭಿಃ ಏಕಃ ಕಲ್ಪಃ, ಅಂತಹ 14 ಮನ್ವಂತರಗಳು ಕಳೆದಾಗ ಅದು ಒಂದು ಕಲ್ಪ ಅಂತ ಕರೆಸ್ಕೊಳ್ತದೆ. ತದ್ ಬ್ರಹ್ಮಣಃ ದಿನಂ, ಅದು ಬ್ರಹ್ಮದೇವರ ಒಂದು ದಿವಸ. ಒಂದು ದಿವಸ ಅಂದರೆ 12 ತಾಸು, ಬ್ರಹ್ಮಣ ಒಂದು ದಿನ ಅಂತ ಹೇಳ್ತಾರೆ. ಅದರಲ್ಲಿ ತಾವತಿ ರಾತ್ರಿ, ಅಷ್ಟೇ ಮತ್ತೆ ರಾತ್ರಿಯೂ ಕೂಡ 12 ತಾಸು ಹಂಗೆ ಇರುತ್ತೆ. ಏತಾದೃಶೈ, ಇಂತಹ ಒಂದೊಂದು ದಿವಸಗಳು, ಬ್ರಹ್ಮದೇವರ ಇಂತಹ ಒಂದೊಂದು ದಿವಸಗಳು 360 ದಿವಸಗಳು ಕಳೆದಾಗ ಅದು ಬ್ರಹ್ಮದೇವರಿಗೆ ಒಂದು ವರ್ಷ. ಇಂತಹ 100 ವರ್ಷ ಕಳಿಬೇಕು ಬ್ರಹ್ಮದೇವರ. 100 ವರ್ಷ ಕಳೆದ್ರೆ ಆಗ ಒಂದು ಭಗವಂತನ ಮತ್ತೆ ಸೃಷ್ಟಿ ಹಾಗೂ ಲಯಗಳ ಒಂದು ಕಾಲ ಅಂತ ಹೇಳ್ತಾರೆ ನೋಡಿ. ಅದು ಬಹಳ ಆಶ್ಚರ್ಯವೇನು ಅಂದರೆ, ಇಂತಹ ಬ್ರಹ್ಮದೇವರ 100 ವರ್ಷದ ಆಯುಷ್ಯ ಏನಿದೆ ಅದು ಭಗವಂತನಿಗೆ ಒಂದು ನಿಮಿಷ ಅಂತ, ಪರನಾಮ ನಿಮೇಶಕಾಂತೆ ಅಂತ ಹೇಳ್ತಾರೆ. ದೇವರಿಗೆ ಅದನ್ನು ಯಾವುದು ಎಣಿಸುವ ಅವಶ್ಯಕತೆ ಇಲ್ಲೇ ಇಲ್ಲ, ಯಾಕಂದ್ರೆ ಅವನಿಗೆ ಮುಕ್ತಾಯ ಅನ್ನೋದೇ ಇಲ್ಲಲ್ಲ. ಹಾಗಾಗಿ ಅದು ನಿರಂತರ ಭಗವಂತನಿಗೆ. ಆದರೆ ಹೇಳ್ತಾರೆ ಆ ಭಗವಂತನಿಗೆ ಇಷ್ಟು ಮತ್ತೆ ಬ್ರಹ್ಮದೇವರಿಗೆ ಆಯುಷ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಅಂತಹ ಬ್ರಹ್ಮದೇವರ ವರ್ತಮಾನ ಬ್ರಹ್ಮದೇವರ ಒಂದು ದಿನ ಮಧ್ಯದಲ್ಲಿ ಈಗ ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಪಸ ರೈವತ ಚಾಕ್ಷುಷ ಎಂಬುದಾಗಿ 6 ಮನುಗಳು ಮುಗಿದಿವೆ. ಈಗ ನಡೀತಾ ಇರತಕ್ಕಂಥದ್ದು ಯಾವುದು ಅಂದರೆ ವರ್ತಮಾನ ವೈವಸ್ವತ ಮನು. ಈ ವೈವಸ್ವತ ಮನು, ಈ ವೈವಸ್ವತ ಮನ್ವಂತರದಲ್ಲೂ ಕೂಡ ಏಕಸಪ್ತತಿ ಮಹಾಯುಗ ಮಧ್ಯೆ, ಇದರಲ್ಲಿ ಏನಾಗಿದೆ,
71 ಮಹಾಯುಗಗಳ ಮಧ್ಯದಲ್ಲಿ ಸಪ್ತವಿಂಶತಿ ಮಹಾಯುಗಾನಿ ಗತಾನಿ, 27 ಮಹಾಯುಗಗಳು ಮುಗಿದು ಹೋಗಿವೆ. ಈಗ 28ನೇ ಮಹಾಯುಗ. ಈ 28ನೇ ಮಹಾಯುಗದಲ್ಲೂ ಕೂಡ ಕೃತ, ತ್ರೇತ, ದ್ವಾಪರ ಎಂಬುದಾಗಿ 3 ಯುಗಗಳು ಮುಗಿದು ಹೋಗಿವೆ. ಕಲಿಯುಗ ನಡೀತಾ ಇದೆ. ಕಿಂಚಿತ್ ಕಲಿಯುಗಮಪಿ ಗತಂ, ಕಲಿಯುಗವು ಕೂಡ ಸ್ವಲ್ಪ ಹೋಯಿತು, ಮುಗೀತು. ಒಟ್ಟಾರೆ ಮಹಾಯುಗ ಪ್ರಮಾಣ ಎಷ್ಟು? 43,20,000 ವರ್ಷ. ಕೃತಯುಗದ ಪ್ರಮಾಣ 17,28,000 ವರ್ಷ. ಕೃತಯುಗದ ಧರ್ಮ ಏನು ಅಂದರೆ ನಾರಾಯಣ ಶುಕ್ಲವರ್ಣನಾಗಿರ್ತಾನೆ. ಚತುಷ್ಪಾದೋ ಧರ್ಮ, 4 ಪಾದ ಧರ್ಮ ಇರುತ್ತೆ ಕೃತಯುಗದಲ್ಲಿ. ಅಸ್ಥಿಗತ ಪ್ರಾಣ, ಅಸ್ಥಿ ದೇಹದಲ್ಲಿ ಇರುವವರೆಗೆ ಮನುಷ್ಯರು ಬದುಕಿ ಇರ್ತಾರೆ. ಸತ್ಯವಾದಿ ಜನ, ಸತ್ಯವನ್ನೇ ಮಾತಾಡ್ತಾರೆ, ಯಾರು ಸುಳ್ಳು ಮಾತನಾಡೋದಿಲ್ಲ. ಕೃತಯುಗದಲ್ಲಿ ಯಾರ ಮನೆಗೂ ಬೀಗ ಹಾಕೋದಿಲ್ಲ, ಯಾರ ಮನೆಗೆ ಬೀಗ ಹಾಕಲ್ಲ, ಲಾಕ್ ಮಾಡೋದಿಲ್ಲ. ಯಾಕೆಂದರೆ ಕಳ್ಳರೇ ಇಲ್ಲ, ಕಳ್ಳರಿದ್ರೆ ತಾನೇ ಲಾಕ್ ಮಾಡಬೇಕು. ಹಾಗಾಗಿ ಯಾರಿಗೂ ಲಾಕ್ ಮಾಡೋ ಪ್ರಸಂಗವೂ ಇಲ್ಲ. ಮತ್ತು ಅದೇನಂತಾರೆ, ಕೋಡ್ ವರ್ಡು ಅಥವಾ ಅದೇನು ಸೆಕ್ಯೂರಿಟಿ ಪಾಸ್ವರ್ಡ್ ಅದನ್ನು ಹಾಕೋದಿಲ್ಲ ಯಾವ ಅಕೌಂಟಿಗೂ ಕೂಡ. ಹಾಗಾಗಿ ಹೇಳ್ತಾರೆ ಸತ್ಯವಾದಿ ಜನ, ಮನುಷ್ಯರು 28 ಫೂಟ್ ಎತ್ತರವಾಗಿ ಇರ್ತಾರೆ. ಮನುಷ್ಯರ ಆಯುರ್ಮಾನ 1,00,000 ವರ್ಷ ಬದುಕ್ತಾರೆ. 1,00,000 ವರ್ಷ ಮನುಷ್ಯರು ಬದುಕ್ತಾರೆ. 7 ಬಾರಿ ಧಾನ್ಯೋತ್ಪತ್ತಿ ಆಗತ್ತೆ. ಮನೆಯಲ್ಲಿ ಸುವರ್ಣ ಭಾಂಡಾನಿ, ಮನೆಯೆಲ್ಲ ಕಡೆಗೂ ಕೂಡ ಬಂಗಾರದ ಪಾತ್ರೆಗಳು ಇರ್ತದೆ. ಆಮೇಲೆ ರತ್ನಮಯೋ ವ್ಯಾಪಾರ, ವ್ಯಾಪಾರ ರತ್ನವನ್ನೇ ವ್ಯಾಪಾರವಾಗಿ ಮಾಡೋದು. 20 ಪುಣ್ಯ, ಪಾಪ 0, ಪಾಪ ಏನೂ ಇಲ್ಲ, ಪಾಪ ಶೂನ್ಯ. ಇದು ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ 12,96,000 ವರ್ಷ. ತ್ರೇತಾಯುಗದಲ್ಲಿ ರಕ್ತವರ್ಣ ನಾರಾಯಣ, ತ್ರಿಪಾದೋ ಧರ್ಮ, 3 ಪಾದ ಧರ್ಮ ಇರ್ತದೆ. ಮಾಂಸಗತ ಪ್ರಾಣ, ಮನುಷ್ಯರು 14 ಹಸ್ತ ಫೂಟು ಎತ್ತರ ಇರ್ತಾರೆ. ಮನುಷ್ಯ ಆಯುರ್ಮಾನ 10,000 ವರ್ಷ. ಮನುಷ್ಯ ಆಯುರ್ಮಾನ 10,000 ವರ್ಷ. ಆಮೇಲೆ 5 ಬಾರಿ ಧಾನ್ಯೋತ್ಪತ್ತಿಯನ್ನು ಮಾಡ್ಕೊಳ್ತಾರೆ. ಮನೆಯಲ್ಲಿ ಎಲ್ಲ ಕಡೆಗೂ ಕೂಡ ಬೆಳ್ಳಿಯ ಪಾತ್ರೆಗಳು, ಸುವರ್ಣಮಯವಾದ ವ್ಯಾಪಾರ. ವ್ಯಾಪಾರದ ಚಲಾವಣೆಯಲ್ಲಿ ಬಂಗಾರದ ನಾಣ್ಯಗಳನ್ನೇ ಕೊಡ್ತಾರೆ. 15 ಪುಣ್ಯ, 5 ಪಾಪ. ಇದು ತ್ರೇತಾಯುಗದಲ್ಲಿ. ಇನ್ನು ದ್ವಾಪರ ಯುಗದಲ್ಲಿ 8,64,000 ವರ್ಷ. ದ್ವಾಪರ ಯುಗ ಪ್ರಮಾಣ. ಪೀತವರ್ಣ ನಾರಾಯಣ, ದ್ವಿಪಾದೋ ಧರ್ಮ, 2 ಪಾದ ಧರ್ಮ ಇರುತ್ತೆ. ರುಧಿರಗತ ಪ್ರಾಣ, ರಕ್ತ ಇರುವವರೆಗೆ ಮನುಷ್ಯರಿರುತ್ತಾರೆ. ಮನುಷ್ಯರು 7 ಫೂಟು ಎತ್ತರವಾಗಿ ಇರ್ತಾರೆ. ಮನುಷ್ಯ ಆಯುರ್ಮಾನ ದ್ವಾಪರ ಯುಗದಲ್ಲಿ 1000 ವರ್ಷಗಳ ಕಾಲ ಅವರು ಬದುಕ್ತಾರೆ. 3 ಬಾರಿ ಧಾನ್ಯೋತ್ಪತ್ತಿಯನ್ನು ಮಾಡ್ಕೊಳ್ತಾರೆ. ತಾಮ್ರಮಯವಾದ ಪಾತ್ರೆಗಳು, ರೌಪ್ಯಮಯವಾದ ವ್ಯಾಪಾರ. ಪುಣ್ಯ 10, ಪಾಪ 10. ಹೀಗೆ. ಇನ್ನು ಕಲಿಯುಗ ಪ್ರಮಾಣ ಏನು ಅಂದರೆ 4,32,000 ವರ್ಷ ಕಲಿಯುಗ. ಕೃಷ್ಣವರ್ಣ ನಾರಾಯಣ, ಏಕಪಾದೋ ಧರ್ಮ, ಒಂದೇ ಒಂದು ಪಾದ ಧರ್ಮ ಇದೆ ಕಲಿಯುಗದಲ್ಲಿ. ಅನ್ನಗತ ಪ್ರಾಣ, ನಾವೆಲ್ಲರೂ ಕೂಡ ಅನ್ನ ಇಲ್ಲದೆ ಇದ್ದರೆ ಬದುಕಲಿಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟಪಡ್ತಾರೆ. 1 ಏಕಾದಶಿ ಮಾಡೋದು ತುಂಬ ಕಷ್ಟ, 2 ಏಕಾದಶಿ ಮಾಡಬೇಕು ಇನ್ನೂ ಕಷ್ಟ. ಹೌದಾ? ವಿಷ್ಣು ಪಂಚಕ, ಭೀಷ್ಮ ಪಂಚಕ ಅದೆಲ್ಲ ಸ್ವಪ್ನದಲ್ಲೂ ನೋಡೋದಿಲ್ಲ, ಬೇಡವೇ ಬೇಡ ಅಂತಾರೆ. ಪಾಪ ಎಷ್ಟೋ ಜನ ಬೇಡ ಅಂತಾರೆ. ಹಾಗೆ ಮನುಷ್ಯ ಆಯುರ್ಮಾನ 120 ವರ್ಷ ಆಯುಷ್ಮಾನ. ಅಸತ್ಯವಾದಿ ಜನ, ಅಸತ್ಯವನ್ನೇ ಹೆಚ್ಚು ಮಾತನಾಡ್ತಾರೆ. 2 ಬಾರಿ ಧಾನ್ಯೋತ್ಪತ್ತಿ ಆಗತ್ತೆ. ಮೃಣ್ಮಯ ಪಾತ್ರೆಗಳಲ್ಲೂ ಕೂಡ ಮೃಣ್ಮಯ, ಸ್ಟೀಲ್ಮಯ, ಪ್ಲಾಸ್ಟಿಕ್ ಮಯವಾಗಿರ್ತಕ್ಕಂತಹ ಪಾತ್ರೆಗಳು. ಪುಣ್ಯ 5, ಪಾಪ 15. ಇಷ್ಟು ಕಲಿಯುಗದಲ್ಲಿ ನಡೆಯುತ್ತದೆ. ಇನ್ನು ಕಲಿಯುಗ ಎಷ್ಟು ಮುಗೀತೀಗ ಅಂದರೆ 5,127 ವರ್ಷ ಮುಗೀತು.
ಇನ್ನು ಮೇಲೆ ಎಷ್ಟು ಬರೋದಿದೆ? 4,26,873 ವರ್ಷ ಬರ್ತಾ ಇದೆ. ಇನ್ನು ಇಷ್ಟು ಕಲಿಯುಗ ಇನ್ನು ಬರೋದಿದೆ ನೋಡಿ. ಈಗಲೇ ಇಂತಹ ಘೋರ ಆಗೋಗಿದೆ, ಇನ್ನು ಎಷ್ಟು ಬರಬೇಕಾಗಿದೆ. ಅದರಲ್ಲಿ ಕಲಿಯುಗದಲ್ಲಿ ಒಟ್ಟಾರೆ 6 ಶಕಕರ್ತೃಗಳು ಅಂತ ಆಗ್ತಾರೆ. ಯುಧಿಷ್ಠಿರ ಶಕವರ್ಷ, ವಿಕ್ರಮ ಶಕವರ್ಷ, ಶಾಲಿವಾಹನ ಶಕವರ್ಷ. ಈಗ ನಡೀತಾ ಇರತಕ್ಕಂಥದ್ದು ಶಾಲಿವಾಹನ ಶಕವರ್ಷ. ಮುಂದೆ ವಿಜಯಾಭಿನಂದನ ಶಕವರ್ಷ, ನಾಗಾರ್ಜುನ ಶಕವರ್ಷ, ಕಲ್ಕಿ ಭೂಪ ಶಕವರ್ಷ ಅಂತ ಹೀಗೆ ಮುಂದೆ ಶಕಕರ್ತೃಗಳಾಗ್ತಾರೆ. ಹೀಗೆ ನರ್ಮದಾ ದಕ್ಷಿಣ ದೇಶೆ ಚೈತ್ರ ಶುಕ್ಲ ಪ್ರತಿಪದಿ ತಿಥಂ ಆರಭ್ಯ ಶ್ರೀ ಪರಾಭವನಾಮ ಸಂವತ್ಸರ ಆರಂಭ. ಇವತ್ತು ಈ ಪರಾಭವನಾಮ ಸಂವತ್ಸರ ಇದು ಪ್ರಾರಂಭವಾಗ್ತಾ ಇದೆ. ಪರಾಭವನಾಮ ಅಂದರೆ ಸಾಕ್ಷಾತ್ತಾದ ಶ್ರೀಮನ್ನಾರಾಯಣ ಪರಮಾತ್ಮನಿಗೆ ಪರಾಭವ ಅಂತ ಕರೀತಾರೆ. ಭವ ಅಂದರೆ ಹುಟ್ಟು, ಭವ ಅಂದರೆ ಇಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಜನ್ಮ ಇದೆ, ಎಲ್ಲರಿಗೂ ದೇಹವನ್ನು ಪರಮಾತ್ಮ ಕೊಡ್ತಾನೆ. ಜೀವರಿಗೆಲ್ಲರಿಗೂ ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಸಕಲ ಜೀವರಾಶಿಗಳಿಗೂ ಈ ಸ್ಥೂಲವಾದ ದೇಹವನ್ನು ಪರಮಾತ್ಮ ಕೊಡ್ತಾನೆ. ಹಾಗಾಗಿ ಭವ ಅಂದರೆ ಮತ್ತೆ ಎಲ್ಲ ಜೀವರಾಶಿಗಳು ಭವ, ಸಂಸಾರದಲ್ಲಿ ಹುಟ್ಟಿ ಬಂದವರು ನಾವೆಲ್ಲರೂ ಕೂಡ. ಅಭವ ಅಂದರೆ ಸಂಸಾರವೇ ಇಲ್ಲದೆ ಇರತಕ್ಕಂಥವಳು ಲಕ್ಷ್ಮೀದೇವಿ, ಅವಳು ಅಭವಳಾಗಿದ್ದಾಳೆ. ಆದರೆ ಅಂತಹ ಸಂಸಾರವೇ ಇಲ್ಲದೆ ಇರುವ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಲಿಂಗದೇಹವೇ ಇಲ್ಲದೆ ಇರತಕ್ಕಂತಹ ಲಕ್ಷ್ಮೀದೇವಿಗೂ ಕೂಡ ಪರ ಶ್ರೇಷ್ಠನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಈ ಭವರಾದ ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಸಕಲ ಜೀವರಾಶಿಗಳು, ಅಭವಳಾದ ಲಕ್ಷ್ಮೀದೇವಿಗೂ ಸ್ವತಂತ್ರನಾದ ಉತ್ತಮನಾದ ಪರಮಾತ್ಮ ಯಾರೋ ಅಂಥ ಭಗವಂತನಿಗೆ ಪರಾಭವ ಎಂಬುದಾಗಿ ಕರೀತಾರೆ. ವಾಸ್ತವಿಕವಾಗಿ ನಾವು ಅದಕ್ಕೆ ಡೈರೆಕ್ಟ್ ಆಗಿ ಮೀನಿಂಗ್ ನೋಡಿದರೆ ಪರಾಭವ ಅಂದ್ರೆ ಸೋಲು ಅಂತ ಅರ್ಥ ಇದೆ. ಹಾಗಾಗಿ ನಾವು ಇಡೀ ಜಗತ್ತಿನಲ್ಲಿ ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ಎಲ್ಲಾ ಜೀವರಾಶಿಗಳು ಯಾರಿಗೆ ಸೋಲ್ತೀವಿ? ಪರಮಾತ್ಮನಿಗೆ ಸೋಲೋದು. ಹಾಗಾಗಿ ಅಂಥ ಪರಮಾತ್ಮನಿಂದ ಯಾರಿಗೆ ಜಗತ್ತಿನಲ್ಲಿ ಎಲ್ಲರಿಗೂ ಪರಾಭವ ಉಂಟು, ಅದಕ್ಕಾಗಿ ಪರಮಾತ್ಮನಿಗೆ ಪರಾಭವ ಎಂಬುದಾಗಿಯೂ ಕೂಡ ಕರೀಬಹುದು. ಅಂತಹ ಈ ಪರಾಭವ ನಾಮ ಸಂವತ್ಸರದ ಫಲ ಏನು ಅಂದರೆ ಅಗ್ರಧಾನ್ಯಮಧಿಕಂ ಜಲಮಲ್ಪಂ ಭೂಭೃತಾಂ ಭವತಿ ಯುದ್ಧಮನಲ್ಪಂ ಸ್ಯಾಜ್ಯನೋ ಗದವಶಾದ್ ಗತಧಾಮ ವತ್ಸರೋ ಯದಿ ಪರಾಭವ ನಾಮ. ಈ ವರ್ಷ ಅಗ್ರಧಾನ್ಯಮಧಿಕಂ, ಮೊದಲನೇ ಮಳೆ ಸ್ವಲ್ಪ ಚೆನ್ನಾಗಿ ಬರ್ತದೆ, ಅಧಿಕವಾಗಿ ಧಾನ್ಯವು ಕೂಡ ಬರ್ತದೆ. ಆದರೆ ಮತ್ತೆ ನೀರು ಸ್ವಲ್ಪ ಕಮ್ಮಿ ಇದ್ರೂ ಕೂಡ ಧಾನ್ಯ ಚೆನ್ನಾಗಿ ಬರುತ್ತೆ ಅಂತಾರೆ. ಭೂಭೃತಾಂ ಭವತಿ ಯುದ್ಧಮನಲ್ಪಂ, ರಾಜರುಗಳ ಮಧ್ಯದಲ್ಲಿ ಯುದ್ಧ ಅಂತನ್ನೋದು ಆಗ್ತದೆ ಅಂತಂತಾರೆ. ರಾಜರ ಮಧ್ಯದಲ್ಲಿ ಬೇರೆ ಬೇರೆ ದೇಶಗಳಿಗೆ ಯುದ್ಧವಾಗ್ತದೆ. ಆಮೇಲೆ ಜನಃ ಗದವಶಾತ್ ಗತಧಾಮ, ಸ್ವಲ್ಪ ರೋಗದ ಭಯವೂ ಕೂಡ ಒಂದು ಸ್ವಲ್ಪ ಇದೆ. ಆ ರೋಗದಿಂದ ದೇಹದಲ್ಲಿ ಕಾಂತಿ ಕಮ್ಮಿ ಆಗಬಹುದು, ಕೆಲವರು ಮನೆಗಳನ್ನೇ ಕಳೆದುಕೊಳ್ಳಬಹುದು. ವತ್ಸರೋ ಯದಿ ಪರಾಭವ ನಾಮ ಸಂವತ್ಸರದಲ್ಲಿ ಈ ಥರ ಫಲಗಳಿದೆ. ಇನ್ನು ಅದೇ ರೀತಿಯಾಗಿ ಬೃಹಸ್ಪತ್ಯಾಚಾರ್ಯರೇ ಈ ವರ್ಷ ರಾಜ, ಗುರುವಾರವೇ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಬೃಹಸ್ಪತ್ಯಾಚಾರ್ಯರೇ ರಾಜರಾಗಿದ್ದಾರೆ, ಅದರಿಂದ ಒಳ್ಳೆಯ ಫಲ ಇದೆ ಅಂತ ಹೇಳ್ತಾರೆ. ಧೇನು ವೃಂದಮತಿ ದುಗ್ಧ ಸಮೇತಂ ವರ್ಷಣಾತ್ ಫಲ ಕಣಾದಿ ನಿತಾಂತಂ ಯಜ್ಞ ಕರ್ಮಣಿ ಸತಾಮನುರಾಗ ಪಾರ್ಥಿವೇ ಸುರಗುರೋ ನ ಚರೋಗ. ಧೇನು ವೃಂದಂ, ಎಲ್ಲ ಆಕಳುಗಳು ಸಮೃದ್ಧವಾಗಿ ಹಾಲು ಕೊಡ್ತವೆ ಈ ವರ್ಷದಲ್ಲಿ. ವರ್ಷಣಾತ್, ಉತ್ತಮವಾದ ಮಳೆ ಆಗೋದರಿಂದ ಫಲ ಕಣಗಳು ಚೆನ್ನಾಗಿ ಬೆಳೆಯುತ್ತೆ, ಎಲ್ಲ ಫಲಗಳು ಧಾನ್ಯಗಳೆಲ್ಲ ಬೆಳೀತದೆ. ಯಜ್ಞ ಕರ್ಮಣಿ ಸತಾಂ ಅನುರಾಗ, ಯಜ್ಞವನ್ನ ಮಾಡುವುದರಲ್ಲಿ ಎಲ್ಲರಿಗೂ ಕೂಡ ವಿಶೇಷವಾದ ಪ್ರೀತಿ ಇರ್ತದೆ, ಎಲ್ಲ ಜನರು ಯಜ್ಞವನ್ನ ಮಾಡ್ತಾರೆ.
ಆದ್ದರಿಂದ ಈ ಸುರಗುರು ಪಾರ್ಥಿವೇ, ಈ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ರಾಜರಾದರು ಅಂದರೆ ನಚ ರೋಗ, ರೋಗದ ಭಯ ಅಂತನ್ನೋದಿಲ್ಲ ಅಂತ ಹೇಳ್ತಾರೆ. ಆದರೆ ಮಂತ್ರಿ ಕುಜ, ಮಂತ್ರಿ ಮಂಗಳ, ಆ ಮಂಗಳ ಇರುವುದರಿಂದ ಮತ್ತೆ ಸ್ವಲ್ಪ ರೋಗದ ಭಯವೂ ಇದೆ ಅಂತಂತಾರೆ. ಧ್ರುವಂ ಅವರ್ಷಣತಃ ಕಣನಾಶನಂ ಜನನ ತಸ್ಕರ ರೋಗ ನಿಪೀಡನಂ ರಣಪರಾ ಕ್ಷಿತಿಪಾ ಬುಧ ವಂದನೆ ನಿರತಾ ಸಚಿವೆ ಕ್ಷಿತಿನಂದನೆ. ಆ ಮಂಗಳ ಅವರು ಮಂತ್ರಿಗಳಾದದ್ದರಿಂದಾಗಿ ಸ್ವಲ್ಪ ಮಳೆ ಕಮ್ಮಿ ಆಗಬಹುದು. ಅಲ್ಲಲ್ಲಿ ಅಗ್ನಿ ಭಯ, ತಸ್ಕರ ಭಯ, ರೋಗ ಭಯ ಇತ್ಯಾದಿಗಳು ಕೂಡ ಆಗಬಹುದು. ರಾಜರುಗಳೆಲ್ಲರೂ ಕೂಡ ಯುದ್ಧದಲ್ಲಿ ನಿರತರಾಗಿಬಿಡ್ತಾರೆ ಹಾಗೆ ಅಂತ ಹೇಳ್ತಾರೆ. ಅಂದರೆ ಇದರ ಅಭಿಪ್ರಾಯ, ಗುರುಗಳು ಬೃಹಸ್ಪತ್ಯಾಚಾರ್ಯರು ರಾಜರಾದದ್ದರಿಂದ ಎಲ್ಲ ಒಳ್ಳೇದಾಗತ್ತೆ, ಮಂತ್ರಿ ಕುಜ ಆದದ್ದರಿಂದ ಸ್ವಲ್ಪ ಕೆಟ್ಟದ್ದು ಆಗತ್ತೆ. ಅಂದರೆ ನಾವು 50% ಇಟ್ಕೋಬೇಕು. ಅಂದರೆ 50% ಒಳ್ಳೇದಾಗತ್ತೆ, 50% ಮತ್ತೆ ಸ್ವಲ್ಪ ಏನೋ ರೋಗಗಳು ಮತ್ತೆ ಇದು ಅಗ್ನಿ ಭಯ ಇತ್ಯಾದಿಗಳು ಆಗಬಹುದು. ಆದರೆ ರಾಜ ಗುರುಗಳಾದದ್ದರಿಂದ ಸ್ವಲ್ಪ ನಾವು ಹೆಚ್ಚು ಒಳ್ಳೆಯದನ್ನ ಅಪೇಕ್ಷೆ ಪಡಬಹುದು ಈ ವರ್ಷ. ಹಾಗಾಗಿ ಈ ತರಹ ಮತ್ತೆ ಸಸ್ಯಾಧಿಪತಿ, ಧಾನ್ಯಾಧಿಪತಿ ಇತ್ಯಾದಿ ಎಲ್ಲರೂ ಕೂಡ ನಾವು ವಿಶೇಷವಾಗಿ ನೋಡ್ತೇವೆ. ಇನ್ನು ಈ ವರ್ಷದಲ್ಲಿ ಅನೇಕ ಉಪನಯನ ಮುಹೂರ್ತಗಳನ್ನು ಕೊಟ್ಟಿದ್ದಾರೆ, ವಿವಾಹ ಮುಹೂರ್ತಗಳನ್ನು, ಇಲ್ಲಿ ನಮಗೆ ವಾಸ್ತು ಮುಹೂರ್ತಗಳನ್ನು, ವಿಶೇಷವಾದ ಮುಹೂರ್ತಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಚೈತ್ರ ಮಾಸ ಪ್ರತಿಪತ್ತಿಥಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಬೃಹಸ್ಪತಿ ವಾಸರ, ಉತ್ತರ ಭಾದ್ರಪದ ನಕ್ಷತ್ರ, ಶುಕ್ಲಯೋಗ, ನಾಗಕರಣ ಎಂಬುದಾಗಿ ಪ್ರಾರಂಭ. ಇವತ್ತು ಅಮಾವಾಸ್ಯ ಮತ್ತು ಪ್ರತಿಪದ ಎರಡು ಇವತ್ತು ಕೂಡಿಯೇ ಬಂದಿದೆ. ಯುಗಾದಿ ಸಂವತ್ಸರ ಆರಂಭ, ರಾಮನವರಾತ್ರೋತ್ಸವ ಪ್ರಾರಂಭವಾಗ್ತಾ ಇದೆ. ಬರುವ ನಾಳೆ 20ನೇ ತಾರೀಕು ವೇದವ್ಯಾಸ ದೇವರ ಪುಣ್ಯತಿಥಿ, ಸತ್ಯಪ್ರಜ್ಞ ತೀರ್ಥರ ಆರಾಧನಾ ಮಹೋತ್ಸವ. ಅದೇ ರೀತಿಯಾಗಿ 27ನೇ ತಾರೀಕು ಶುಕ್ರವಾರ, ಅವತ್ತು ರಾಮನವಮಿ, ರಾಮದೇವರ ಅವತಾರ ಮಾಡಿರ್ತಕ್ಕಂತಹ ದಿವಸ. ಶ್ರೀಮಠದಲ್ಲಿ ರಾಮದೇವರಿಗೆ, ಮೂಲ ರಾಮದೇವರಿಗೆ ವಿಶೇಷವಾಗಿ ಮಹಾ ಅಭಿಷೇಕ ಉತ್ಸವವು ಕೂಡ ನಡೀತದೆ. ಅದಾದ ಮೇಲೆ 1ನೇ ತಾರೀಕು, ಏಪ್ರಿಲ್ 1ನೇ ತಾರೀಕು ಹನುಮತ್ ಜಯಂತಿ. ಹನುಮತ್ ಜಯಂತಿ ವಿಶೇಷವಾದ ಪರ್ವಕಾಲ, ಹನುಮಂತ ದೇವರು ಅವತಾರ ಮಾಡಿರತಕ್ಕಂತಹ ದಿವಸ. ಅದಾದ ಮೇಲೆ ಚೈತ್ರ ಕೃಷ್ಣ ಪಕ್ಷದಲ್ಲಿ ಸತ್ಯವಿಜಯ ತೀರ್ಥರ ಆರಾಧನಾ ಮಹೋತ್ಸವ ಏಪ್ರಿಲ್ 13ನೇ ತಾರೀಕು. 5ನೇ ತಾರೀಕು ವಾಗೀಶ ತೀರ್ಥರ ಆರಾಧನಾ. ವೈಶಾಖ ಮಾಸದಲ್ಲಿ ಅಧಿಕ ಮಾಸ, ವಿಶೇಷವಾಗಿ ಅಕ್ಷಯ ತೃತೀಯ ಅಂತನ್ನೋದು ಬಂದಿದೆ. 20ನೇ ತಾರೀಕು ಅಕ್ಷಯ ತೃತೀಯ, ಅವತ್ತು ಪರಶುರಾಮ ದೇವರ ಜಯಂತಿ, ಅಕ್ಷಯ ತೃತೀಯ, ಜಲಕುಂಭದಾನ, ವಿದ್ಯಾಧಿರಾಜ ತೀರ್ಥರ ಆರಾಧನಾ ಮಹೋತ್ಸವ, ಅಂತಹ ಉತ್ತಮವಾದ ಒಂದು ಪರ್ವಕಾಲ. ಅದಾದ ಮೇಲೆ ವೈಶಾಖ ಮಾಸ ನರಸಿಂಹ ಜಯಂತಿ 30ನೇ ತಾರೀಕು, ನರಸಿಂಹ ಜಯಂತಿ 30ನೇ ತಾರೀಕು. 1ನೇ ತಾರೀಕು ಮೇ 1ನೇ ತಾರೀಕು ಮತ್ತೆ ಎಲ್ಲ ಕಡೆಗೆ ರಥೋತ್ಸವ, ನರಸಿಂಹದೇವರ, ವೇದವ್ಯಾಸ ದೇವರ ರಥೋತ್ಸವ ಅಂತನ್ನೋದು ವಿಶೇಷವಾಗಿ ನಡೀತದೆ. ಆಮೇಲೆ ಮೇ 13ನೇ ತಾರೀಕು ಬ್ರಹ್ಮಣ್ಯ ತೀರ್ಥರ ಆರಾಧನಾ ಮಹೋತ್ಸವ. ಆಮೇಲೆ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಈ ವರ್ಷ ಪ್ರಾರಂಭವಾಗಿದೆ. ಅಧಿಕಸ್ಯ ಅಧಿಕಂ ಫಲಂ, ಅಧಿಕ ಮಾಸದ ವಿಶೇಷವಾದ ಪರ್ವಕಾಲದಲ್ಲಿ ನಾವು ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಆ ಸಂದರ್ಭದಲ್ಲಿ ತ್ರಯಸ್ತ್ರಿಂಶದ ಅಪೂಪದಾನ, 33 ಅಪೂಪದಾನವನ್ನು ಮಾಡಬಹುದು. ಒಟ್ಟಾರೆ 33 ಸಂಖ್ಯಾಕವಾಗಿ ನೀವೇನಾದರೂ ಹಣ್ಣು, ಕಾಯಿ ಮೊದಲೊಂದು ಏನಾದರೂ ಅದನ್ನು ವಿಶೇಷವಾಗಿ ಪುಣ್ಯವನ್ನು ಸಂಪಾದನೆ ಮಾಡೋದು ಅಧಿಕ ಮಾಸ. ಆಮೇಲೆ ನಿಜ ಜ್ಯೇಷ್ಠ ಮಾಸದಲ್ಲಿ 16ನೇ ತಾರೀಕು ಜೂನು ಸತ್ಯಸಂಧ ತೀರ್ಥರ ಆರಾಧನಾ ಮಹೋತ್ಸವ.
ಆಮೇಲೆ 28ನೇ ತಾರೀಕು ಶ್ರೀಪಾದರಾಜರ ಆರಾಧನೆ, 29ನೇ ತಾರೀಕು ವಟಸಾವಿತ್ರಿ ಹುಣ್ಣಿಮೆ, ನಿಜ ಜ್ಯೇಷ್ಠ ಮಾಸ. ಆಷಾಢ ಮಾಸದಲ್ಲಿ ಈ ಸಾರಿ 24ನೇ ತಾರೀಕು ಜುಲೈ ಚಾತುರ್ಮಾಸ್ಯ ಪ್ರಾರಂಭವಾಗ್ತದೆ, ಶಾಖವ್ರತ ಪ್ರಾರಂಭವಾಗ್ತದೆ ಜುಲೈ 24ನೇ ತಾರೀಕು. ಅದಾದ ಮೇಲೆ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವ 3ನೇ ತಾರೀಕು, ಆಗಸ್ಟ್ 3ನೇ ತಾರೀಕು ಹೋಗಿದೆ ಈ ಸಾರಿ. ಟೀಕಾಕೃತ್ಪಾದರ ಆರಾಧನೆ ಆಗಸ್ಟ್ 3ನೇ ತಾರೀಕು. ಅದಾದ್ಮೇಲೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ 23ನೇ ತಾರೀಕು, ಆಗಸ್ಟ್ 23ನೇ ತಾರೀಕು ಏಕಾದಶಿ, 24ನೇ ತಾರೀಕು ಏಕಾದಶಿ, ಅತಿರಿಕ್ತ ಏಕಾದಶಿ, 2 ಏಕಾದಶಿ ಈ ಸಾರಿ ಶ್ರಾವಣ ಮಾಸ. ಶುಕ್ಲ ಪಕ್ಷದಲ್ಲಿ ಶಾಖವ್ರತ ಕೊನೇ ದಿವಸ, ಶಾಖವ್ರತ ಮುಕ್ತಾಯ 2 ಏಕಾದಶಿ ಮಾಡಿ ಆಮೇಲೆ ನಾವು ವಿಶೇಷವಾಗಿ ನದಿ ವ್ರತವನ್ನು ಪ್ರಾರಂಭ ಮಾಡಬೇಕು. ಹೀಗೆ ಅದಾದ್ಮೇಲೆ ಮುಂದೆ ಹಯಗ್ರೀವ ಜಯಂತಿ 28ನೇ ತಾರೀಕು, ಆಗಸ್ಟ್ 28 ಹಯಗ್ರೀವ ದೇವರ ಜಯಂತಿ. ವರಮಹಾಲಕ್ಷ್ಮಿ ವ್ರತ, ಯಜುರ್ವೇದಿಗಳ ಉಪಕರ್ಮ ಎಲ್ಲ ಅವತ್ತು ಸೇರಿ ಬಂದಿದೆ. ಅದಾದ್ಮೇಲೆ ಶ್ರಾವಣ ಮಾಸ ಕೃಷ್ಣ ಪಕ್ಷದಲ್ಲಿ ಆಗಸ್ಟ್ 30ನೇ ತಾರೀಕು ರಾಘವೇಂದ್ರ ಸ್ವಾಮಿ ಆರಾಧನೆ ಬರ್ತಾ ಇದೆ. ಭಾನುವಾರ 29, 30, 31 ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಭಾದ್ರಪದ ಮಾಸ ಪ್ರೋಷ್ಠಪದಿ ಪ್ರಾರಂಭವಾಗ್ತಾ ಇದೆ. ಆಮೇಲೆ 23ನೇ ತಾರೀಕು ವಾಮನ ಜಯಂತಿ, ಭಾದ್ರಪದ ಶುದ್ಧ ದ್ವಾದಶಿ ವಾಮನ ಜಯಂತಿ. ಅವತ್ತು ಪ್ರಸನ್ನ ವೆಂಕಟದಾಸರ ಆರಾಧನಾ ಮಹೋತ್ಸವ ಸೆಪ್ಟೆಂಬರ್ 23. ಅದಾದ್ಮೇಲೆ ಭಾದ್ರಪದ ಕೃಷ್ಣ ಪಕ್ಷ ಮಹಾಲಯ ಅಮಾವಾಸ್ಯ. ಆಶ್ವಿನ ಮಾಸ ನವರಾತ್ರಿ 11ನೇ ತಾರೀಕು, ಅಕ್ಟೋಬರ್ 11ನೇ ತಾರೀಕು ಪ್ರಾರಂಭವಾಗ್ತದೆ. ಅದಾದ್ಮೇಲೆ ಕಾರ್ತೀಕ ಮಾಸ ಬಲಿಪಾಡ್ಯ, ನವೆಂಬರ್ 10ನೇ ತಾರೀಕು ಬಲಿಪಾಡ್ಯ ಇದೆ. ಅನೇಕ ಎಲ್ಲರೂ ಕೂಡ ದೀಪದಾನವನ್ನು ವಿಶೇಷವಾಗಿ ಮಾಡಬಹುದು. 21ನೇ ತಾರೀಕು ಉತ್ಥಾನ ದ್ವಾದಶಿ, ಅವತ್ತು ಕಾರ್ತೀಕ ಶುದ್ಧ ದ್ವಾದಶಿ. ಹೀಗೆ ಮಾರ್ಗಶೀರ್ಷ ಮಾಸದಲ್ಲಿ ವಿಶೇಷವಾಗಿ 24 ಪೂರ್ಣಿಮಾ, ಅವತ್ತು ಡಿಸೆಂಬರ್ 24 ಶ್ರೀಮಠದಲ್ಲಿ ಮೂಲರಾಮದೇವರಿಗೆ ಶಂಕಾಭಿಷೇಕ ಅಂತನ್ನೋದು ನಡೀತದೆ ಮಾರ್ಗಶೀರ್ಷ ಮಾಸ. ಇನ್ನು ಪೌಷ್ಯ ಮಾಸದಲ್ಲಿ ವಿಶೇಷವಾಗಿ ವೈಕುಂಠ ಏಕಾದಶಿ, ತಿರುಕೋಯಿಲೂರು ರಘುತ್ತಮ ಸ್ವಾಮಿಗಳ ಆರಾಧನಾ ಮಹೋತ್ಸವ ಜನವರಿ 19, 20 ಈ ತಾರೀಕಿನ ದಿವಸ ಬಂದಿದೆ. ಅದಾದ ಮೇಲೆ ಮತ್ತೆ ಮಾಘ ಮಾಸ 2027 ಫೆಬ್ರವರಿ, ಆವಾಗ ಮಧ್ವನವಮಿ, ಮಧ್ವನವಮಿ 15ನೇ ತಾರೀಕು, ಫೆಬ್ರವರಿ 15ನೇ ತಾರೀಕು ಮಧ್ವನವಮಿ ಅಂತನ್ನೋದು ಬಂದಿದೆ. ಮತ್ತೆ ಫಾಲ್ಗುಣ ಮಾಸ, ಆಮೇಲೆ ಸತ್ಯವ್ರತ ತೀರ್ಥರ ಆರಾಧನಾ ಮಹೋತ್ಸವ. ಮುಂದೆ ವ್ಯಾಸರಾಜ ಮುನೀಶ್ವರ ಸತ್ಯಬೋಧ ತೀರ್ಥರ ಆರಾಧನೆ ಮಾರ್ಚ್ 23ನೇ ತಾರೀಕು ಸತ್ಯಬೋಧ ಆರಾಧನೆ, 25 ವಾದಿರಾಸ ಆರಾಧನೆ. ಹೀಗೆ ವರ್ಷವಿಡೀ ಎಲ್ಲ ಗುರುಗಳ ಒಂದು ಮಹತ್ವದ ದಿನಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನು ಎಲ್ಲದಕ್ಕಂತೂ ಮಹತ್ವದ ಒಂದು ವಿಷಯ ತಿಳ್ಕೊಳ್ಬೇಕಾದದ್ದು ಅಂದರೆ ಯಾವ್ಯಾವ ರಾಶಿಯವರಿಗೆ ಏನೇನು ಆಯವೇ ಇದೆ ಅಂತ, ಎಷ್ಟೆಷ್ಟು ಪ್ರಾಫಿಟ್ ಇದೆ, ಎಷ್ಟೆಷ್ಟು ಲಾಸ್ ಇದೆ ಅಂತ ಹೇಳ್ತಾರೆ. ಮೇಷರಾಶಿಯವರಿಗೆ 14 ಆಯ 2 ವ್ಯಯ, ವೃಷಭ ರಾಶಿಯವರಿಗೆ 8 ಆಯ 11 ವ್ಯಯ, ಮಿಥುನ ರಾಶಿಯವರಿಗೆ 14 ಆಯ 8 ವ್ಯಯ, ಕರ್ಕಾಟಕ ರಾಶಿಯವರಿಗೆ 8 ಆಯ 5 ವ್ಯಯ, ಸಿಂಹ ರಾಶಿಯವರಿಗೆ 11 ಆಯ 2 ವ್ಯಯ, ಕನ್ಯಾ ರಾಶಿಯವರಿಗೆ 14 ಆಯ 8 ವ್ಯಯ, ತುಲಾ ರಾಶಿಯವರಿಗೆ 8 ಆಯ 11 ವ್ಯಯ, ವೃಶ್ಚಿಕ ರಾಶಿಯವರಿಗೆ 14 ಆಯ 2 ವ್ಯಯ, ಧನು ರಾಶಿಯವರಿಗೆ 11 ಆಯ 8 ವ್ಯಯ, ಮಕರ ರಾಶಿಯವರಿಗೆ 5 ಆಯ 11 ವ್ಯಯ, ಕುಂಭ ರಾಶಿಯವರಿಗೆ 5 ಆಯ 11 ವ್ಯಯ, ಮೀನ ರಾಶಿಯವರಿಗೆ 11 ಆಯ 8 ವ್ಯಯ. ಹೀಗೆ ಆಯವ್ಯಯಗಳು ಇಷ್ಟಿದೆ. ಇಷ್ಟೇ ರಾಶಿ ಇಲ್ಲ, ಎಲ್ಲ ರಾಶಿ ಇಲ್ಲ ಜನರು ಕೂಡ ನಾವು ನಮ್ಮ ಆಯವ್ಯಯಗಳನ್ನು ತಿಳ್ಕೊಳ್ಬೋದು. ಪ್ರತಿ ವರ್ಷವೂ ನಾವು ತಿಳಿದ ಹಾಗೆ ಭಗವಂತನ ಗುರುಗಳ ಎಷ್ಟು ಸ್ಮರಣೆಯನ್ನು ಮಾಡುತ್ತೇವೆ, ಶ್ರೀಮದ್ ಆಚಾರ್ಯರ
ಶಾಸ್ತ್ರವನ್ನು ಎಷ್ಟು ಶ್ರವಣ ಮಾಡ್ತೇವೆ ಅದೇ ನಮ್ಮ ಆಯ. ಈ ಲೌಕಿಕವಾದ ಆಯವ್ಯಯಗಳು ಇದ್ದೇ ಇರುತ್ತೆ, ಹೋಗ್ತಾ ಇದ್ದೇ ಇರುತ್ತೆ, ಅದೇನು ಬರೋದು ಹೋಗೋದು ಇದ್ದೇ ಇರುತ್ತೆ. ಸ್ಥಿರವಾಗಿ ನಿಲ್ಲುವ ಆಯ ಅಂದರೆ ಆಚಾರ್ಯರ ಶಾಸ್ತ್ರವನ್ನು ಶ್ರವಣ ಮಾಡೋದೇ ದೊಡ್ಡದಾದ ಆಯ. ಅದನ್ನು ಪರಮಾತ್ಮ ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ